ದೇಶದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಎಂದು ರಾಷ್ಟ್ರೀಯ ಕಾಂಗ್ರೆಸ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದರು. ಇದಕ್ಕೆ ಕೌಂಟರ್ ಕೊಟ್ಟ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್, ರಾಹುಲ್ ಗಾಂಧಿಗೆ ಇನ್ನೂ ರಾಜಕೀಯ ಮೆಚುರಿಟಿ ಇಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸೀಟು ಗೆದ್ದಿದೆ, ಅದರಲ್ಲೂ ಅಕ್ರಮ ನಡೆದಿರಬಹುದು ಎಂದು ಟೀಕೆ ಮಾಡಿದರು. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದದ್ದು ನಾವಲ್ಲ, ಮನಮೋಹನ್ ಸಿಂಗ್ ಇರುವಾಗಲೇ ವೋಟಿಂಗ್ ನಡೆದಿದೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡೋಣ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ಅವ್ರು ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿದೆಯಲ್ಲ, ನಡೆದಿಲ್ವಾ? ಆವಾಗ ಅಂದ್ರೆ ತರೋದು ನೀವೇ, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಸರ್, ಈಗ ಬಿಹಾರ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಕಮಿಷನ್ ಅಲ್ಲಿ 40,000 ಮತದಾರರ ಪಟ್ಟಿ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡೋಣ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು